ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅಪ್ಪು ಮಾತಾಡ್ತಾ ಇರೋದು. ಇವತ್ತು ನಾವು ಮಾಸ್ಟರ್ ಕ್ಯಾಂಪ್ 2023ಯಲ್ಲಿ ಏನೇನು ಕಲಿಯೋದು ಅಂತ ನೋಡೋಣ ಬನ್ನಿ. ಇವತ್ತು ನಾವು ಇದು ಒಂದು ರಫ್ಲಿ ಡ್ರಾಯಿಂಗ್ ಇದೆ. ಈ ಡ್ರಾಯಿಂಗಲ್ಲಿ ಈ ಡಯಾಮೀಟ್ರು ಮತ್ತು ಆಫ್ಸೆಟ್ ಹೆಂಗೆ ತಗೊಳ್ಳೋದು, ಲೈನ್ ಯಾವ ಥರ ಹಾಕ್ಕೊಳ್ಳೋದು, ಆಮೇಲೆ ಸರ್ಕಲ್ ರೂಟೇಟ್ ಹೆಂಗೆ ಮಾಡ್ಕೊಳ್ಳೋದು, ಈ 2D ಡ್ರಾಯಿಂಗ್ನ ಯಾವ ಥರ ಹಾಕೋದು ಅಂತ ಕಲಿಯೋಣ. ಇದು 2D ಡ್ರಾಯಿಂಗು. ಈ ಡ್ರಾಯಿಂಗು ಯಾವ ಥರ ಬೇಕಾನ ಹಾಕೋಬೋದು. ಸೊ ನಾನು ಬಂದು ಯಾವಾಗಲೂ ಔಟ್ಸೈಡಿಂದ ಇನ್ಸೈಡ್ಗೆ ಹೋಗ್ತೀನಿ. ಸೊ ನನಗೆ ಈಸಿಯಾಗಿ ಕಾಣೋದು ಯಾವುದಿದೆ ಅದನ್ನು ನೋಡಿಕೊಂಡು ನಾನು ಹಾಕೋದು. ಸೊ ನೋಡಿ, ಸರ್ಕಲ್ ತಗೊಂಡೆ. ಈ ಸರ್ಕಲ್ ಎಷ್ಟಿದೆ? 219. ಒಂದು ಸರ್ಕಲಲ್ಲಿ ಡಯಾಮೀಟ್ರ್ ಹಾಕೋತೀನಿ 219 ಡಯಾ. ಅದಾದಮೇಲೆ ನೋಡಿ, ಇಲ್ಲಿ ಸೆಂಟ್ರಿಗೆ ಒಂದು ಸರ್ಕಲ್ ಇದೆ. ಆ ಸರ್ಕಲ್ ಬಂದು 80-40 ಡಯಾ. ಓಕೆ, ಅಲ್ಲಿ ಪಾಯಿಂಟ್ ತೋರಿಸಲ್ಲ, ಅದಕ್ಕಾಗಿ ನಾನು ಒಂದು ಲೈನ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೋತೀನಿ. ಸೊ ಇಲ್ಲಿ ಸೆಂಟ್ರ್ ಪಾಯಿಂಟ್ ಬಂತು ನಮಗೆ. ಇಲ್ಲಿಂದ ಲೈನ್ ಹಾಕೋತೀನಿ. ಸರ್ಕಲ್ ಬಂದು 80. ಇನ್ನೊಂದು ತೊಗೋಬೇಕು ಅಂದರೆ ಇಲ್ಲಿ ಪ್ಲಸ್ ಕೊಡಬೇಕು. ಪ್ಲಸ್ ಆ ಸರ್ಕಲ್ ಬಂದು 40 ಹಾಕೊಂಡೆ. ಸೊ ನಮಗೆ ಈ ಡಯಾಮೀಟ್ರ್ ಬಂದುಬಿಡ್ತು. ಸೊ ಇದನ್ನು ನಮಗೆ ಈ ಹೋಲ್ಗಳು 6 ಆಗಬೇಕು. ಸೊ ನಾನು ಮತ್ತೆ ಇಲ್ಲಿ ಹಾಕ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಈಸಿ ಮೆಥಡಲ್ಲಿ ಏನಂತಂದರೆ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ, ರೂಟೇಟ್ ಅಂತ ಕೊಟ್ಟರೆ ನಮಗೆ ಎಷ್ಟು ಹೋಲು? ನಂಬರ್ ಆಫ್ 6 ಹೋಲ್ ಬೇಕು. 6 ರೌಂಡು 6 ಹೋಲ್ಗಳಿದ್ದಾವೆ. ಸೊ ನನಗೆ ಇಲ್ಲಿ ಆಲ್ರೆಡಿ ಒಂದಿದೆ. ಸೊ ನಾನು 5 ತೊಗೊಳ್ತೀನಿ. 5 ಹೋಲ್ಗಳು ಎಷ್ಟು ಡಿಗ್ರಿಯಲ್ಲಿ? 45 ಡಿಗ್ರಿಯಲ್ಲಿ. ಸಾರಿ, 60 ಡಿಗ್ರಿ. ಓಕೆ, ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ನೋಡಿ, ಆ ರೋಲ್ಸ್ ಬಂತು. ಸೊ ಇವಾಗ ಮತ್ತೆ ನಾನು ಒಳಗಡೆ ಹಾಕೋತೀನಿ. ಈ ಒಳಗಡೆ ಡಯಾ ಬಂದು ನೋಡೋಣ, ಏನು ಜೂಮ್ ಮಾಡಿ ಕಾಣಿಸ್ತಾ ಇಲ್ಲ. ಸಾರಿ, 116. ಮತ್ತೆ ಒಂದು ಸರ್ಕಲ್ ಹಾಕೋತೀನಿ. 116. ಈಗ ಒಳಗಡೆ ಡೈ ಹಾಕೋಬೇಕು ಅಂದರೆ ಇಲ್ಲಿಂದ ಸೆಂಟ್ರಿಂದ ಕೊಟ್ಟಿದ್ದಾನೆ ನೋಡಿ, ಇಲ್ಲಿಂದ ಅದೆಷ್ಟು ಕೊಟ್ಟಿದ್ದಾನೆ? R15. ಸೊ ನಾನು ಇಲ್ಲಿ ಸೆಂಟ್ರ್ ಹಾಕೋಬೇಕಂದ್ರೆ ಡೈರೆಕ್ಟಾಗಿ ಇಲ್ಲಿ ಪಾಯಿಂಟ್ ಸಿಗಲ್ಲ ನನಗೆ. ಒಂದು ಲೈನ್ ಹಾಕ್ಕೊಳ್ತೀನಿ. ಈ ಪಾಯಿಂಟಿಂದ R15. ಸೊ ಇದನ್ನು ಸೇಮು ಎಲ್ಲ ಕಡೆ ಹಾಕ್ಕೊಳ್ಳೋಕೆ ಬೇಡ, ನನಗೆ ರೂಟೇಟ್ ಮಾಡಿದ್ರೆ ಸಾಕು, ಎಲ್ಲ ಬಂದುಬಿಡುತ್ತೆ. ಸೆಲೆಕ್ಟ್ ಮಾಡಿಕೊಂಡು ರೂಟೇಟ್, ಇಲ್ಲಿ ಆಟೋಮೆಟಿಕ್ಕಾಗಿ ಅದು ಕೊಟ್ಟಿದ್ದೀನಿ, ಅದಕ್ಕೋಸ್ಕರ ಇದು ಆಟೋಮೆಟಿಕ್ಕಾಗಿ ಬಂದುಬಿಡ್ತಿಲ್ಲಿ. ಸೊ ಇದು ಬಂದಿಲ್ಲ ಅಂದರೆ ಇಲ್ಲಿ ನಂಬರ್ ಆಫ್ ಹೋಲ್ಸ್ ಕೊಡ್ಬೋದು, ಇಲ್ಲಿ ಎಷ್ಟು ಡಿಗ್ರಿ ಅಂತ ಕೊಡಬೇಕು. ಸೊ ಇಷ್ಟು ಬಂತು. ಇದರಲ್ಲಿ ಮತ್ತೆ ಬೇಡದೆ ಆಗಿರೋದು ಇದು ಈ ಥರ ಇದಾವೆಲ್ಲ. ಈ ಬೇಡದೆ ಆಗಿರೋದನ್ನ ಡಿಲೀಟ್ ಮಾಡಬೇಕು. ಟ್ರಿಮ್ಮಲ್ಲಿ ನೋಡಿ, ನಮಗೆ ಇದು ಬೇಡ, ಇದು ಬೇಡ, ಇದು ಬೇಡ, ಇದು ಬೇಡ, ಇದು ಬೇಡ, ಇದು 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 ಸೊ ಆ್ಯಸ್ ಪರ್ ಡ್ರಾಯಿಂಗ್ ನೋಡಿ. ಈಗ ಒಳಗಡೆ ಅದು
ಈ ಒಳಗಡೆ ಡೈ ಏನಿದೆ ನೋಡಬೇಕು. ಒಳಗಡೆ ಬಂದು R19 ಆದಮೇಲೆ ಈಗ ಟೋಟಲ್ ಇದು ವಿಡ್ತ್ ಬಂದು 15 mm ಇದೆ. ಸೊ ಇಲ್ಲಿಂದ ಬಂದು 23 ಇದೆ. ಒಳಗಡೆ ಸರ್ಕಲ್ಲು R19. ಆಮೇಲೆ ಲೈನ್ ತೊಗೋಬೇಕು. ಸೆಂಟ್ರ್ ಲೈನಿಂದ ಒಂದು ಸುಮ್ಮನೆ ಅದು ಎಷ್ಟೋ ಒಂದು ಡಯ. ಓಕೆ, ಇಲ್ಲಿ ಬಂದು ಆಫ್ಸೆಟ್ಗೆ ಹೋಗ್ಬಿಟ್ಟು 15 ಇದೆಯಲ್ವಾ, ನಮಗೆ ಸೆಂಟ್ರಿಂದ ಟೋಟಲ್ ವಿಡ್ತ್ 15 ಕೇಳಿದ್ದಾನೆ ಅವನು. ಸೊ ನಾವು ಸೆಂಟ್ರಿಂದ 15 ತೊಗೋಬೇಕಂದ್ರೆ ನಾನು ಡಿವೈಡೆಡ್ ಬೈ 2 ಮಾಡ್ತೀನಿ. ಯಾಕಂತಂದರೆ ಈ ಕಡೆ ಹಾಫು ಈ ಕಡೆ ಹಾಫ್ ಬಂದಾಗ ನನಗೆ 15 ಆಗಿಬಿಡುತ್ತೆ. 7.5 15 ಆಗಿಬಿಡುತ್ತೆ. ಆಮೇಲೆ ಓಕೆ, ಮತ್ತು ನನಗೆ ಈ ಕಡೆ ಎಡ್ಜ್ ಬೇಕಲ್ವಾ, ಒಂದು ಲೈನ್ ಕ್ರಿಯೇಟ್ ಮಾಡ್ಕೋಬೇಕು ಸೆಂಟ್ರಲ್ಲಿ. ಬೇಕಾದರೆ ಹಿಂಗೆ ಹಾಕೋಬೋದು. ಇದು ಇಲ್ಲಿಂದ 23 ಆಫ್ಸೆಟ್ ಇದೆ. 23 ಇಲ್ಲಿಂದ ಇಲ್ಲಿಗೆ. ಓಕೆ, ಟ್ರಿಮ್ಮು ಇದು ಬೇಡ, ಇದು ಬೇಡ, ಇದು ಬೇಡ. ಆ್ಯಸ್ ಪರ್ ಡ್ರಾಯಿಂಗ್ ನೋಡಿ ಫ್ರೆಂಡ್ಸ್. ಇದರೊಳಗಡೆ ನೀವು ಏನೇನು ಕಲಿಬೋದು ಅಂತಂದರೆ, ಆಫ್ಸೆಟ್ಟು ಒಂದು ಲೈನ್ ಹಾಕ್ಕೊಂಡು ಆಫ್ಸೆಟ್ ತೊಗೊಳ್ಳೋದ್ರಲ್ಲಿ ಈಸಿ ಮೆಥಡ್ ಇದು. ಯಾಕಂದರೆ ನಾವು ಇಲ್ಲಿಂದ ಇಲ್ಲಿಗೆ ಮತ್ತೆ ಇನ್ನೊಂದು ಲೈನ್ ಹಾಕ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಆಫ್ಸೆಟ್ನ ಯೂಸ್ ಮಾಡ್ಕೋಬೇಕು, ನಮ್ಗೆ ಈಸಿ ಮೆಥಡ್ ಇದು. ಆಮೇಲೆ ಒಂದು ಹೋಲ್ ಹಾಕಿದ ಮೇಲೆ ರೂಟೇಟ್ ಮಾಡ್ಕೋಬೇಕು. ಸೊ ಇಲ್ಲಿ ನಾವು ರೂಟೇಟ್ ಮಾಡ್ಕೊಂಡಿಲ್ಲ ಅಂದರೆ ಮತ್ತೊಂದು 30 ಡಿಗ್ರಿ ಲೈನ್ ಹಾಕ್ಕೊಂಡು ಅಲ್ಲಿಂದ 1 ಡಿಗ್ರಿ ತೊಗೊಂಡು ಅಲ್ಲಿಂದ ಡಿಗ್ರಿ ತೊಗೊಂಡು ಅದೆಲ್ಲ ತುಂಬ ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು, ಒಂದು ಹೋಲ್ನ ಹಾಕೊಂಡ್ಬಿಟ್ರೆ ಇದನ್ನು ರೂಟೇಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಬರುತ್ತೆ. ಸೊ ಈಸಿ ಮೆಥಡ್ ಇದು. ಸೊ ಈ ಈಸಿ ಮೆಥಡನ್ನು ಯಾವತ್ತೂ ನಾವು ಈಸಿಯಾಗಿ ಮಾಡೋಕ್ಕೆ ಟ್ರೈ ಮಾಡಬೇಕು. ಓಕೆ, ಈ ಥರ ಸಿಂಪಲ್ ಡ್ರಾಯಿಂಗ್ಗಳು ಹಾಕಿದ್ರೆ ಮುಂದೆ ನಾವು ದೊಡ್ಡ ಡ್ರಾಯಿಂಗ್ಗಳು ಹಾಕೋಬೋದು. ಸೊ ಇದು ಈಸಿ ಡ್ರಾಯಿಂಗ್. ಇದು ಸುಮ್ಮನೆ ನಿಮಗೆ ಪ್ರಾಕ್ಟೀಸ್ ಇರೋ ಡ್ರಾಯಿಂಗ್ಗಳೇ. ನೀವು ಗೂಗಲಲ್ಲಿ ಹೊಡೆದ್ರೆ ಸಿಗುತ್ತೆ ಡ್ರಾಯಿಂಗ್ಗಳು ಈ ಥರ ಎಲ್ಲ. ಮಾಸ್ಟರ್ ಕ್ಯಾಮ್ದು ಪ್ರಾಕ್ಟೀಸ್ ಡ್ರಾಯಿಂಗ್ ಅಂತ ಹೊಡೆದ್ರೆ ನಿಮಗೆ ಈ ಥರ ಡ್ರಾಯಿಂಗ್ಗಳೆಲ್ಲ ಸಿಗುತ್ತೆ. ಸೊ ಅವೆಲ್ಲ ಟ್ರೈ ಮಾಡಬೇಕು. ಇವೆಲ್ಲ ಹಾಕೋಂತ ಹೋದರೆ ದೊಡ್ಡ ಡ್ರಾಯಿಂಗ್ಗಳು ಹಾಕೋಬೋದು. ಸೊ ನಿಮಗೆ ಡ್ರಾಯಿಂಗ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ, ನನಗೆ ಡ್ರಾಯಿಂಗ್ ಬೇಕು ಅಂತ. ಸೊ ನಾನು ಡ್ರಾಯಿಂಗ್ ಹಾಕ್ತೀನಿ. ನಿಮಗೆ ಮಾಡಲ್ ಏನಾದ್ರು ಬೇಕಾದರೆ ಮಾಡಲು ಹಾಕ್ತೀನಿ, ನಿಮ್ಗೆ ಮಾಡಲ್ ಬೇಕಾದರೆ. ಸೊ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.